ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೆ ನೋಡಿ. ಕ್ಯಾಪ್ಸಿಕಮ್ಮನ್ನು ಈ ಥರ ಸಣ್ಣದಾಗಿ ಸ್ವಚ್ಛ ತೊಳೆದು ಒಳಗಡೆ ಬೀಜ ಎಲ್ಲ ತೆಗೆದು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಡ್ರೈ ಆಗೋವರೆಗೂ, ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಈ ಥರ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಎಣ್ಣೆ ಹಾಕೊಳ್ಳೋಣ. ಅದಕ್ಕೆ ಈ ಥರ ಎಲ್ಲ ಇದು ಡ್ರೈ ಆಯ್ತಲ್ವ, ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಹುರಿಯೋಕ್ಕೆ. ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ಕ್ಯಾಪ್ಸಿಕಮ್ ತೊಗೊಂಡಿರ್ತೀರಿ, ಏನು ಸೈಜ್ ತೊಗೊಂಡಿರ್ತೀರಿ ಅದ್ರ ಮೇಲೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರ್ಬೇಕು. ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾತ್ರ. ಚೆನ್ನಾಗಿ ಕೆಂಪಿಗೆ ಈ ಥರ ಹುರ್ಕೊಂಡ್ಬಿಡ್ಬೇಕು. ಸ್ವಲ್ಪ ಉರಿ ಆಗಾಗ ಸ್ವಲ್ಪ ಮೀಡಿಯಮ್ ಇಟ್ಕೊಳ್ಳಿ, ಸಣ್ಣ ಮಾಡ್ಕೊಳ್ಳಿ. ಹೊತ್ತಕ್ಕೆ ಅದು ಈ ಕ್ಯಾಪ್ಸಿಕಮ್ಮನ್ನು ತಂದ ತಕ್ಷಣ ಪಲ್ಯ ಮಾಡೋಕ್ಕೆ ಹೋಗ್ಬಿಟ್ಟು, ತಂದ ತಕ್ಷಣ ಮಾಡೋಕ್ಕೆ ಹೋದರೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅಷ್ಟು ಟೇಸ್ಟ್ ಬರೋಲ್ಲ. ಒಂದು 4-5 ದಿವಸ ಆದರೂ ಇಟ್ಟರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ದಪ್ಪ ಸಿಪ್ಪೆ ದಪ್ಪ ಇರುವಂಥದ್ದು ತೊಗೊಂಡಾಗ ಸ್ವಲ್ಪ ಇಡಬೇಕಾಗುತ್ತೆ. ತಿನ್ನಿರೋ ತೊಗೊಂಡ್ರಿಂದ ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು. ಅದರಲ್ಲಿ 2 ಟೈಪ್ ಬರುತ್ತೆ ಕ್ಯಾಪ್ಸಿಕಮ್ಮು. ಒಂದು ತುಂಬ ದಪ್ಪ ಇರುತ್ತೆ ಸಿಪ್ಪೆ ಎಲ್ಲ ಅದರದ್ದು, ಇನ್ನೊಂದು ತಿನ್ನಿರೋದು ಈಸಿಯಾಗಿ ಮಾಡ್ಕೋಬೋದು ತಕ್ಷಣಕ್ಕೆ. ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ದಪ್ಪ ಈರುಳ್ಳಿ, ಒಂದು 4 ಎಲೆಯಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಇವಾಗ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೀವು ಎಷ್ಟು ಕ್ಯಾಪ್ಸಿಕಮ್ ತೊಗೊಂಡಿರ್ತೀರ ಆ ಒಂದು ಅಂದಾಜನ್ನ ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಅಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಇದೇನು ಕ್ಯಾಪ್ಸಿಕಮ್ ಖಾರನೇ ಇರಲ್ಲ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸಣ್ಣ ಉರಿ ಇಟ್ಕೊಳ್ಳಿ, ಇಲ್ಲಾಂದರೆ ಇದ್ರದ್ದು ಖಾರದ್ದು ಡ್ರೈ ಫ್ರೈ ಮಾಡಿದ ತಕ್ಷಣ ಘಾಟ್ ಬಂದುಬಿಡುತ್ತೆ, ಕೆಂಪು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಂಪುನ. ಹಣ್ಣು ಸುಮ್ಮನೆ ಒಂದು 4 ಹನಿಯಷ್ಟು ಹಿಂಡ್ತಾ ಇದ್ದೀನಿ. ಜಾಸ್ತಿ ಅಂತ ತೊಗೊಂಡಿಲ್ಲ, ಸುಮ್ಮನೆ ಸ್ವಲ್ಪ ಹಿಂಡ್ಕೊಳ್ಳಿ. ಹುಳಿ ಜಾಸ್ತಿ ತಿನ್ನೋರಿದ್ದರೂ ಕೂಡ ಹುಳಿ ಅನಿಸ್ಬಾರ್ದು ಜಾಸ್ತಿ ಪಲ್ಯಕ್ಕೆ, ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಸ್ವಲ್ಪ ಹಾಕೋಣ, ಜಾಸ್ತಿ ಹಾಕೋದು ಬೇಡ. ನೀರು ಜಾಸ್ತಿ ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಆಗೋಲ್ಲ ಅದು. ಈ ಸ್ಪೂನ್ನ ಸ್ವಲ್ಪ ಹಾಕ್ಕೊಳ್ಳಿ. ಮುಚ್ಚಿ ಸಣ್ಣ ಉರಿನಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಆಗಿದೆ ಇವಾಗ. ಇಲ್ಲಿ ನೀರೆಲ್ಲ ಡ್ರೈ ಆಗಿದೆ. ಹೀಗೆ ಚೆನ್ನಾಗಿರುತ್ತೆ ಅದು ಡ್ರೈ ಫ್ರೈ. ಇನ್ನು ನೀರಾದರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಬೆಂದಿದೆ ಇದು. ಇದು ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ನಾನು. ಕೊತ್ತಂಬರಿ ಸೊಪ್ಪಿದ್ದರೆ ಹಾಕ್ಕೊಳ್ಳಿ. ಕೊತ್ತಂಬರಿ ನಾನು ಖಾಲಿಯಾಗಿತ್ತು, ಅದಕ್ಕೆ ತಂದು ತರಕಾರಿ ಜಾಸ್ತಿ ದಿನ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಬೀಜದ ಪುಡಿ ಹಾಕ್ತೀನಿ. ಇವಾಗ ನೋಡಿ, ಹುರಿದಿದ್ದು ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಈ ಥರ ಮಿಕ್ಸಿ ಹಾಕಿಟ್ಕೊಂಡಿರ್ತೀನಿ ಒಂದು ಬಾಟಲ್ನಲ್ಲಿ. ಇದು ಪಲ್ಯಗಳಿಗೆ ಯೂಸ್ ಆಗುತ್ತೆ ನೋಡಿ. ಈ ಥರ ನೀವು ಪುಡಿ ಇರಲಿಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು, ಏನು ತೊಂದರೆ, ಅದು ಕೂಡ ಚೆನ್ನಾಗಿರುತ್ತೆ. ತುಂಬ ನೋಡಿ ಗಮ್ಮಂತ ಇದೆ. ಕ್ಯಾಪ್ಸಿಕಮ್ ಪಲ್ಯ ಚಪಾತಿ, ರೊಟ್ಟಿ, ಅನ್ನ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಈಸಿ ಕೂಡ ಇದು. ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಒಂದು ಲೈಕ್ ಕೊಡಿ. ನಮಸ್ಕಾರ.